ಇದ್ನಲ್ಲ ಕಾಂಗ್ರೆಸ್ ಮತ್ತು ಡಿಎಂಕೆ ಎರಡು ಮಿತ್ರ ಪಕ್ಷಗಳು ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿವೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕಾಂಗ್ರೆಸ್ ಮತ್ತು ವಿಸಿಕೆ ಒಂದು ವೇಳೆ ವಿಜಯ್ಗೆ ಬೆಂಬಲ ಕೊಟ್ಟರೆ ಏನಾಗಬಹುದು, ಕೊಡದಿದ್ದರೆ ಏನಾಗಬಹುದು? ನೋಡಿ, ಈಗ ತಮಿಳುನಾಡಿನಲ್ಲಿ DMK ಜೊತೆಗೆ ಕಾಂಗ್ರೆಸ್ ಗುರುತಿಸ್ಕೊಂಡಿತ್ತು ಮತ್ತು ಚುನಾವಣಾ ಪೂರ್ವ ಮೈತ್ರಿಯನ್ನು ಕೂಡ ಮಾಡಿಕೊಂಡಿತ್ತು. ಈಗ ಮೈತ್ರಿಯನ್ನು ತೊರೆದು ಹೊರಗಡೆ ಬರುತ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ನೋಡಿ, ಮುಖ್ಯವಾಗಿ ಈ ವಿಧಾನಸಭೆ ಚುನಾವಣೆ ನಡಿಬೇಕಾದಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರು TVK ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ಒಂದಷ್ಟು ಪಾಸಿಟಿವ್ ಆಗಿ ಒಂದಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರು. ಆದರೆ ರಾಷ್ಟ್ರ ರಾಜ್ಯದ ರಾಜಕಾರಣವನ್ನು ಗಮನದಲ್ಲಿಟ್ಕೊಂಡು ಈ ಮೈತ್ರಿ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಖರ್ಗೆ ಅವರು ಸಲಹೆ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ DMK ಜೊತೆಗೆ ಅವರು ಸಾಂಪ್ರದಾಯಿಕವಾಗಿ ಕಣಕ್ಕಿಳಿಯುವಂಥ ಕೆಲಸವನ್ನ ಮಾಡಿದ್ರು. ಈಗ ಅತಿ ದೊಡ್ಡ ಪಕ್ಷವಾಗಿ TVK ಹೊರಹೊಮ್ಮಿದೆ. ಈ ಹಂತದಲ್ಲಿ ಬೆಂಬಲವನ್ನು ಕೊಡೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಹೀಗಾಗಿ ಒಂದು ವೇಳೆ ಕಾಂಗ್ರೆಸ್ ಏನಾದರೂ TVKಗೆ ಬೆಂಬಲವನ್ನು ಕೊಟ್ಟರೆ ತಮಿಳುನಾಡು ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಬೆಳವಣಿಗೆ ಆಗುತ್ತೆ. ಯಾಕೆಂದ್ರೆ ಇಷ್ಟು ದಿನ DMK ಜೊತೆಗಿದ್ದಂಥ ಪಕ್ಷ ಈಗ TVK ಜೊತೆಗೆ ಶಿಫ್ಟ್ ಆದರೆ ಅದು ರಾಷ್ಟ್ರ ರಾಜಕಾರಣದ ಮೇಲೂ ಪರಿಣಾಮಗಳು ಬೀರ್ಬೋದು. ಯಾಕೆಂದ್ರೆ ಇಂಡಿ ಅಲೈನ್ಸ್ ಅಲ್ಲೂ ಕೂಡ DMK ಬಹಳ ದೊಡ್ಡ ಪಾತ್ರವನ್ನ ನಿಭಾಯಿಸುತ್ತೆ. ಇಂತಹ ಸಂದರ್ಭದಲ್ಲಿ DMKಯನ್ನು ಹರ್ಟ್ ಮಾಡಿ TVK ಜೊತೆಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗಳಿದಾವೆ. ಸೊ ಆ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಚಿಂತನೆಯನ್ನು ಶುರು ಮಾಡಿದೆ. ಇನ್ನೊಂದು ಆಯಾಮದಲ್ಲಿ ವಿಶ್ಲೇಷಣೆ ನಡೀತಾ ಇರುವಂಥದ್ದು ಅರವಿಂದ್, ಒಂದು ವೇಳೆ TVKಗೆ ಈ ಹಂತದಲ್ಲಿ ಏನಾದರೂ ಬೆಂಬಲವನ್ನು ಕೊಡದೇ ಇದ್ರೆ ಅನಿವಾರ್ಯವಾಗಿ AIDMK ಅಥವಾ ಅದರ ಮಿತ್ರ ಪಕ್ಷಗಳನ್ನ ವಿಶ್ವಾಸವನ್ನು ಪಡೆದುಕೊಳ್ಬೇಕಾದಂಥ ಅನಿವಾರ್ಯತೆ TVK ಮುಂದೆ ಬರುತ್ತೆ. ಅಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆದರೆ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ TVK ಅನ್ನುವಂಥ ಇಡೀ ಪಕ್ಷ NDA ಕಡೆಗೆ ವಾಲುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಕಾಂಗ್ರೆಸ್ ಬೆಂಬಲವನ್ನು ಕೊಡೋ ಮೂಲಕ ಸರ್ಕಾರ ರಚನೆಗೆ ಅದನ್ನ ಇಂಡಿಯಾ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಮತ್ತೊಂದು ಕಡೆಗೆ DMKಯ ವಿಶ್ವಾಸವನ್ನು ಕೂಡ ಹಾಗೆ ಇಟ್ಕೊಳ್ಳುವಂತ ಕೆಲಸಗಳನ್ನ ಮಾಡಿದ್ರೆ ಬಹುಶಃ ಕಾಂಗ್ರೆಸ್ ಲಾಂಗ್ ಟರ್ಮ್ ಅಲ್ಲಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಗಳನ್ನು ಹೊಂದುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಪಾಸಿಟಿವ್ ಮೂವ್ ಆಗ್ಬೋದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ DMKಯ ಒಪ್ಪಿಗೆಯ ಮೇರೆಗೆ ಮತ್ತೆ ಅವರನ್ನ ಕನ್ವಿನ್ಸ್ ಮಾಡಿ ಬಹುಶಃ TVKಗೆ ಬೆಂಬಲ ಕೊಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಯಾವ ರಾಜ್ಯದಲ್ಲಿ ಅತಂತ್ರ ಫಲಿತಾಂಶ ಬರುತ್ತೋ ಅಲ್ಲಿ ಇದು ಸಹಜ, ಒಂದು ವಾರದಲ್ಲಿ ಎಲ್ಲ ಸರಿ ಹೋಗುತ್ತೆ. ಈಗ DMKಯಿಂದ ದೂರ ಉಳಿದ ಕಾಂಗ್ರೆಸ್ ಅಂತಕ್ಕಂಥ ವಿಚಾರ. ಹಾಗಾದರೆ DMK ಸಹವಾಸವನ್ನು ಬಿಡುತ್ತಾ ಕಾಂಗ್ರೆಸ್? ಇದು ಪ್ರಶ್ನೆ. ಚುನಾವಣೆ ಸೋಲಿನ ಚರ್ಚೆಗೆ ಸಭೆ ಕರೆದಿದ್ದಾರೆ ಸ್ಟಾಲಿನ್ ಕರೆದ ಸಭೆಯಿಂದ ದೂರ ಉಳಿದಿದೆ ಕಾಂಗ್ರೆಸ್. ನೋಡಿ ಇಲ್ಲಿ ಕಾಂಗ್ರೆಸ್ನ ನಡೆ. DMK ಬಿಟ್ಟು TVK ಜೊತೆ ಕೈ ಜೋಡಿಸುತ್ತಾ ಕಾಂಗ್ರೆಸ್ ಅಂತಕ್ಕಂಥ ಇನ್ನೊಂದು ಪ್ರಶ್ನೆ. ಇವತ್ತು ಇದು ಆತ್ಮಾವಲೋಕನ ಸಭೆಗಳಾಗ್ತವೆ ಸೋತಾಗ. ಆ ಸಭೆಗೆ ಕಾಂಗ್ರೆಸ್ನವ್ರು ಬಂದಿಲ್ಲ, DMK ಕರೆದಿರ್ತಕ್ಕಂಥ ಸಭೆಗೆ. ಸೊ ಹಾಗಾಗಿ ಕಾಂಗ್ರೆಸ್ ಇವಾಗ DMKಯಿಂದ ದೂರವಾಗ್ತಾ ಇದೆಯಾ? ದೀರ್ಘಕಾಲದ ಯೋಚನೆಗಳನ್ನು ಮಾಡಿಕೊಂಡು ಕಾಂಗ್ರೆಸ್ TVK ಸಹವಾಸಕ್ಕೆ ಹೋಗ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ. ಏಕೆಂದರೆ ಚುನಾವಣಾ ಪೂರ್ವ ಮೈತ್ರಿ ಆಗಿತ್ತು DMK ಮತ್ತು ಕಾಂಗ್ರೆಸ್ ನಡುವೆ. ಅವ್ರು ಈಗಲ್ಲ, ಮೊದಲಿಂದನೂ ಜೊತೆಗಿದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ DMKನಲ್ಲಿ ಮಂತ್ರಿಗಳೆಲ್ಲ ಇದ್ದರು. UPA ಒಕ್ಕೂಟದ ಪ್ರಮುಖ ಪಕ್ಷವಾಗಿತ್ತು DMK. ಈಗಲೂ ಅಷ್ಟೇ ಇಂಡಿ ಒಕ್ಕೂಟದ ಪ್ರಮುಖ ಪಕ್ಷ DMK, TMC, ಸಮಾಜವಾದಿ ಪಾರ್ಟಿ ಇವರೆಲ್ಲ. ಈಗ ಕಾಂಗ್ರೆಸ್ ಯಾಕೆ ಈ ನಿಲುವನ್ನು ಹೊಂದಿದೆ?